ಒಂದಿನ ಮಗು ನಮ್ದು ಅನ್ನೋ ಸತ್ಯ ಜನನಿ ಪ್ರೀತಿ ಗೊತ್ತಾದ್ರೆ ಅಥವಾ ಮಗುಗೆ ಜನನಿ ನಮ್ಮ ಅಮ್ಮ ಅಲ್ಲ ನೀನೇ ನಮ್ಮ ಅಮ್ಮ ಅನ್ನೋ ಸತ್ಯ ಗೊತ್ತಾದ್ರೆ ಏನು ಹೇಳ್ತಾ ಇದ್ದೀರಾ ಯಜಮಾನ್ರೆ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನೀವು ಕನ್ಸು ಕಂಡ್ರಿ, ಅದು ಕನ್ಸಾಗೆ ಇರಲಿ, ನನ್ನ ಸಾಕೋದು ಬೇಡ. ಹೇಗೋ ಈ ಮನೇಲಿ ನಾವೆಲ್ಲರೂ ನೆಮ್ಮದಿಯಾಗಿದ್ದೀವಿ. ಹಾಗೆ ಎಲ್ಲರೂ ನೆಮ್ಮದಿಯಾಗಿರಬೇಕು ಅಂದರೆ ನಾವು ಮುಚ್ಚಿಟ್ಟಿರೋ ಸತ್ಯ ಯಾರಿಗೂ ಗೊತ್ತಾಗಬಾರ್ದು. ಒಂದು ವೇಳೆ ಜನನಿ ಮಗುನ ಕರ್ಕೊಂಡು ಪ್ರೀತಿ ಜೊತೆ ಎಲ್ಲಾದ್ರೂ ಹೋದ್ರೆ ಏನು ಮಾಡ್ತೀಯ ಪಾರು? ಹೇಳು ಪಾರು. ಯಾಕೆ ಯಜಮಾನ್ರೆ ಇವತ್ತು ಏನೇನೋ ಮಾತಾಡ್ತಿದ್ದೀರಾ? ಏನಾಗಿದೆ ಇವತ್ತು ನಿಮಗೆ? ನನಗೇನು ಆಗಿಲ್ಲ ಪಾರು. ಕರಳು ಬಳ್ಳಿ ಸಂಬಂಧ ಏನು ಅಂತ ಈಗ ನಿನಗೆ ಅರ್ಥ ಆಗ್ತಾ ಇದೆ ಅಲ್ವಾ? ಪಾರು, ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ನನಗೆ ನಿನ್ನ ಉತ್ತರ ಹೇಳು. ಮುಂದೆ ಯಾವತ್ತೂ ಒಂದಿನ ಜನನಿ ನಮ್ಮ ಮಗಳನ್ನ ಅವಳ ಮಗಳನ್ನ ಕರ್ಕೊಂಡು ಪ್ರೀತಿ ಜೊತೆ ಫಾರಿನ್ನಲ್ಲೋ ಅಥವಾ ಇನ್ನೆಲ್ಲೋ ಹೋಗಿ ಅಲ್ಲೇ ಉಳ್ಕೊಳ್ಬೇಕಂತ ಸಂದರ್ಭ ಬಂದರೆ ನೀನು ನಮ್ಮ ಮಗಳ ಮುಖನ ನೋಡದೆ ಆರಾಮಾಗಿರ್ತೀಯ? ಅವಳನ್ನ ಬಿಟ್ಟು ದೂರ ಇರೋದಕ್ಕಾಗುತ್ತಾ ನಿನಗೆ? ಆಗಲ್ಲ ಅಲ್ವಾ? ಯಾಕೆ ಅಂದರೆ ಆ ಮಗು ನಿಂದು ಪಾರು. ಅದಕ್ಕೆ ಆ ಮಗುವಿಂದ ದೂರ ಇರೋದಕ್ಕೆ ನಿನಗೆ ಆಗಲ್ಲ. ಈ ಸತ್ಯನ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ ಪಾರು. ನೋಡು, ನಿನ್ನ ಮುಖದಲ್ಲಿ ನಗು ಇಟ್ಕೊಂಡಿದ್ರು ನಿನ್ನ ಮನಸ್ಸಲ್ಲಿ ಎಷ್ಟು ದುಃಖ ಇದೆ ಅಂತ ನನಗೆ ಅರ್ಥ ಆಗುತ್ತೆ. ನಮ್ಮ ಮಗುನ ನಾನು ಬಿಟ್ಕೊಟ್ಟಿರ್ಬೋದು, ಆದರೆ ಯಾರು ನನ್ನ ಮಗುನ ನನ್ನಿಂದ ಕಿತ್ಕೊಂಡಿಲ್ಲ ಯಜಮಾನ್ರೆ. ಅವಳನ್ನ ನನ್ನಿಂದ ದೂರ ಮಾಡ್ತಾರೆ ಅಂತ ನಾನು ಖಂಡಿತ ಅನ್ಕೊಂಡಿಲ್ಲ. ಹಾಗೆ ದೂರ ಮಾಡೋದಕ್ಕೆ ಆಗೋದೂ ಇಲ್ಲ. ನಮ್ಮ ಪುಟಾಣಿ ಯಾವತ್ತೂ ನಮ್ಮ ಕಣ್ಮುಂದೆನೇ ಇರ್ತಾಳೆ. ಆ ದೇವ್ರ ಮೇಲೆ ನನಗೆ ನಂಬಿಕೆ ಇದೆ ಯಜಮಾನ್ರೆ. ಆ ದೇವ್ರ ಮೇಲೆ ನನಗೂ ನಂಬಿಕೆ ಇದೆ. ಒಂದಲ್ಲ ಒಂದಿನ ನಮ್ಮ ಪುಟ್ಟಿಗೆ ಸತ್ಯ ಗೊತ್ತಾಗುತ್ತೆ. ನಮ್ಮನ್ನ ಅಪ್ಪ ಅಮ್ಮ ಅಂತ ಬಾಯಿ ತುಂಬ ಕರೆದೇ ಕರೀತಾಳೆ. ನಮ್ಮ ಪುಟ್ಟು ಕಂದ ಇಲ್ಲಿ ಒಬ್ಳೆ ಕೂತ್ಕೊಂಡು ಏನು ಮಾಡ್ತಿದ್ದೀಯಾ? ನಂಗೆ ಬೇಜಾರಾಗಿದೆ. ಬೇಜಾರಾಗಿದೀಯಾ? ಯಾಕೆ ಬೇಜಾರು? ಓ, ಸ್ಕೂಲ್ ರಜಾ ಆಗಿದೆ ಅಂತ ಬೇಜಾರಾ? ನನಗೆ ಕೋಪ ಬಂದಿದೆ. ಓ, ಬೇಜಾರ್ ಜೊತೆಗೆ ಕೋಪನೂ ಬಂದಿದೀಯಾ? ಯಾರ ಮೇಲೆ? ಡ್ಯಾಡಿ ಮೇಲೆ. ಯಾಕೆ ಅಂತ ಕೇಳ್ಬೋದಾ? ನಮ್ಮ ಸ್ಕೂಲಲ್ಲಿ ಡ್ಯಾಡಿ ಬಗ್ಗೆ ಮಾತಾಡಬೇಕು ಅಂತ ಅಂದಿದ್ದಾರೆ. ಅದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅಪ್ಪನ ಬಗ್ಗೆ ನಿನಗೇನು ಗೊತ್ತಿದೆಯೋ ಅದನ್ನೇ ಹೇಳು ಕಂದ. ಡ್ಯಾಡಿ ಯಾವಾಗಲೂ ಕೆಲಸ ಅಂತ ಹೊರಗಡೆ ಹೋಗಿರ್ತಾರಲ್ಲ, ಅದಕ್ಕೆ ನನಗೆ ತುಂಬಾ ಸಿಟ್ಟು ಬಂದಿದೆ. ನಿನ್ನ ಸಮಸ್ಯೆಗೆ ಒಂದು ಪರಿಹಾರ ಇದೆ, ಹೇಳ್ತೀನಿ. ನಾನು ಹೇಳ್ದಂಗೆ ಮಾಡ್ತೀಯಾ? ಹೇಳು ತಾತ. ನಾನು ಹೇಳ್ದಂಗೆ ಮಾಡಿದ್ರೆ ನೀನು ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಹಾಗಿದ್ದೆ ಓಕೆ ತಾತ, ಏನು ಹೇಳಿದ್ದು ಮಾಡ್ತೀನಿ. ಆದರೆ ನಾನು ಹೇಳಿದ್ದು ಅಂತ ಮನೇಲಿ ಯಾರಿಗೂ ಹೇಳ್ಬಾರ್ದು, ಓಕೆನಾ? ನೀವು ಹೇಳ್ಬೇಡ ಅಂದ್ರೆ ನಾನು ಯಾರಿಗಾದ್ರೂ ಹೇಳಿದೀನ ತಾತ? ಹೌದಲ್ವಾ? ಗುಡ್ ಗರ್ಲ್. ಯಾರಿಗೂ ಹೇಳಿಲ್ಲ ನೀನು. ನಾನು ಹೇಳ್ದಂಗೆ ಕೇಳ್ತೀಯ? ನಾನು ಏನು ಮಾಡ್ಬೇಕಂತ ಹೇಳಿ ತಾತ. ಹೇಳ್ತೀನಿ, ಕೂತ್ಕ ಹೇಳ್ತೀನಿ. ಬಾಯ್ಲಿ.
ಓಕೆನಾ? ಸರಿ ತಾತ, ನೀವು ಹೇಳ್ದಂಗೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಮ್ಮ ಬಡಿ. ಮುದ್ದು ಮನೆ. ಕಂದ, ಇದು ಕನ್ಸೋ ನನ್ಸೋ? ನೀನ್ ನನ್ನ ಅಪ್ಪ ಅಂತ ಕರೆದಿಯಾ? ಹ್ಞೂ ಅಪ್ಪ, ನಾನೇ ಹೇಳಿದ್ದು. ಬಂಗಾರಿ, ನಿನ್ಗೆ ಸಾರಥಿನ ಅಪ್ಪ ಅಂತ ಕರಿ ಅಂತ ಯಾರು ಹೇಳ್ಕೊಟ್ರು? ಅಪ್ಪ, ನೀನ್ ಇದನ್ನ ಹೇಳ್ಕೊಟ್ಟಿಯಾ? ಹೌದಮ್ಮ. ಅಪ್ಪ, ಏನಾಗಿದೆ ನಿನಗೆ? ಮಗು ಈ ಥರ ಕರೆಯೋದನ್ನ ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ಳೋದಿಲ್ಲ ಹೇಳು? ಅಲ್ಲ, ಮಗು ವಿಷಯದಲ್ಲಿ ನೀವೆಲ್ಲರೂ ಯಾಕೆ ಹೀಗೆ ಆಡ್ತಾ ಇದ್ದೀರಾ? ನಾವು ಮಗು ತಲೆಯಲ್ಲಿ ಏನು ತುಂಬ್ತೀವೋ ಅದೇ ಅದ್ರ ತಲೆಯಲ್ಲಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಇವತ್ತು ಪುಟಾಣಿ ಇವ್ರನ್ನ ಅಪ್ಪ ಅಂತ ಕರೆದ ಹಾಗೆ ಮುಂದೊಂದು ದಿನ ಎಲ್ರ ಮುಂದೆ ಅಪ್ಪ ಅಂತ ಕರೆದ್ರೆ ಏನಪ್ಪ ಮಾಡೋದು? ಆಮೇಲಾಗೋ ಪರಿಣಾಮದ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಯಾಕೆ ನನ್ನ ಮಾತನ್ನ ಯಾರು ಗಂಭೀರವಾಗಿ ತಗೋತಾ ಇಲ್ಲ? ಯಜಮಾನ್ರೆ, ನೀವಾದ್ರೂ ಅಪ್ಪಂಗೆ ಹೇಳಿ ಯಜಮಾನ್ರೆ. ಸಮಾಧಾನ ಪಾರು, ಇವಾಗಂಥದ್ದು ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ಏನೋ ಪಾಪ ಮಗು ಆಸೆಯಿಂದ ಕರೆದಿದೆ, ಹಾಗಂತ ಎಲ್ಲರ ಮುಂದೆ ಹಾಗೆ ಕರೆಯುತ್ತಾ? ಸಾರ್ಥಿ, ಹೇಳಿ, ಯಾಕೆ ಮಗು ಬಾಯಲ್ಲಿ ನನ್ನನ್ನು ಅಪ್ಪ ಅಂತ ಕರೆಸಿದ್ರಿ? ನಮ್ಮ ಪುಟಾಣಿಗೆ ಶಾಲೆಯಲ್ಲಿ ಅಪ್ಪನ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾರಂತೆ. ಆದರೆ ಇದಕ್ಕೆ ಏನು ಮಾತಾಡೋದು ಅಂತ ಗೊತ್ತಾಗದೆ ಬೇಜಾರು ಮಾಡ್ಕೊಂಡು ಕೂತಿತ್ತು. ಕಾರಣ ಕೇಳಿದಾಗ ವಿಷಯ ಗೊತ್ತಾಯಿತು. ಚಿಕ್ಕ ಯಜಮಾನರು ಬೇರೆ ಊರಲ್ಲಿಲ್ಲ. ಪಾಪ ಮಗು ಅವ್ರನ್ನ ತುಂಬ ನೆನೆಸ್ಕೊತಿತ್ತು. ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಬಂದೆ. ಇದು ಅಲ್ಲದೆ ಅಪ್ಪನ ಸ್ಥಾನದಲ್ಲಿ ನೀವು ಇದ್ದೀರಲ್ವಾ, ಅಪ್ಪನ ಬಗ್ಗೆ ವಿಷಯ ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ. ಏನೆಲ್ಲ ಮಾತಾಡಬೇಕು ಅಂತ ಹೇಳ್ಕೊಡ್ತೀರಾ ಅಂತ ಮಗುನ ನಿಮ್ಮ ಹತ್ರ ಕಳಿಸ್ದೆ ಅಪ್ಪ ಅಂತ ಕರೆಯೋದಕ್ಕೆ. ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ದೊಡ್ಡ ಯಜಮಾನ್ರೆ. ಅಯ್ಯೋ ಸಾರ್ಥಿ, ಇದರಲ್ಲಿ ನಿಮ್ಗೆ ಯಾವ ತಪ್ಪು ಇಲ್ಲ. ಏನಕ್ಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಮಗು ಮನಸ್ಸನ್ನ ಅರ್ಥ ಮಾಡಿಕೊಂಡು ಒಳ್ಳೆ ನಿರ್ಧಾರನೇ ಮಾಡಿದ್ರ ಸಾರ್ಥಿ. ಮಗು ಬಾಯಲ್ಲಿ ನನ್ನ ಅಪ್ಪ ಅಂತ ಕರೆಸಿದ್ದಕ್ಕೆ ಥ್ಯಾಂಕ್ಸ್ ಸಾರ್ಥಿ. ಥ್ಯಾಂಕ್ ಯು ಸೋ ಮಚ್. ಮಗು ನಿಮ್ಮನ್ನ ಅಪ್ಪ ಅಂತ ಕರೆದಿದ್ದು ನಿಮಗೇನೋ ಖುಷಿ ಆಯಿತು. ಆದರೆ ನಿಮ್ಮ ಶ್ರೀಮತಿಯವ್ರಿಗೆ ಖುಷಿಯಾಗಿದೆಯಲ್ಲೋ ಗೊತ್ತಾಗ್ತಿಲ್ಲ ದೊಡ್ಡ ಯಜಮಾನ್ರೆ. ಅವ್ರ ಮುಖದಲ್ಲಿ ನಗುನೇ ಕಾಣ್ತಾ ಇಲ್ಲ. ಯಾವುದಕ್ಕೂ ಒಂದು ಸರ್ತಿ ನೀವೇ ವಿಚಾರಿಸಿ ನೋಡಿ. ಯಾಕೆ ಬಾರು, ನಮ್ಮ ಪುಟ್ಟಿ ನನ್ನ ಅಪ್ಪ ಅಂತ ಕರೆದಿದ್ದು ನಿನಗೆ ಖುಷಿ ಆಗಲಿಲ್ವಾ? ಅವಳು ನಿಮ್ಮನ್ನು ಹಾಗೆ ಕರೆದಿದ್ದು ನನಗೆ ಖುಷಿನೇ ಯಜಮಾನ್ರೆ. ಹಾಗಂತ ಅವಳು ಯಾವಾಗಲೂ ನಿಮ್ಮನ್ನು ಹಾಗೆ ಕರೆಯೋದಕ್ಕಾಗಲ್ಲ ಅಲ್ವಾ? ಬಂಗಾರಿ,
ಮೊದಲು ನೀನು ಇವ್ರನ್ನ ಹೇಗೆ ಸಾರಥಿ ಅಂತ ಕರಿತಿದ್ಯೋ ಇನ್ನು ಮುಂದಕ್ಕೂ ಹಾಗೆ ಕರಿಬೇಕು, ಅಪ್ಪ ಅನ್ಬಾರ್ದು, ಆಯ್ತಾ? ಆಯ್ತಾಯ್ತು ಕಂದ, ಹಾಗೆ ಕರಿ. ಸರಿ ಅಂಬಾರಿ ತಾತ. ನಮ್ಮ ಪುಟಾಣಿ ಜಾಣಮರಿ, ಹೇಳಿದ ತಕ್ಷಣ ಅರ್ಥ ಮಾಡ್ಕೋತಾಳೆ. ಅಲ್ಲ, ಇತ್ತೀಚೆಗೆ ನನ್ನ ಮೊಮ್ಮಗು ನನ್ನ ಮಾತೇ ಕೇಳ್ತಿಲ್ಲ, ನನ್ನ ಹತ್ರಕ್ಕೂ ಬರ್ತಿಲ್ಲ. ಮೊದಲೆಲ್ಲ ನನ್ನ ಜೊತೆಗೆ ಇರ್ತಿದ್ಲು, ನಾನು ಹೇಳ್ದಂಗೆಲ್ಲ ಕೇಳ್ತಿದ್ಲು. ಆದರೆ ಯಾವಾಗ ಈ ಜನನಿ ಆಫೀಸು ಕೆಲಸ ಅಂತ ಹೋಗೋಕ್ಕೆ ಶುರು ಮಾಡಿದ್ಲು, ಆಗಿಂದ ಈ ಪಾರ್ವತಿ ಮಗುನ ವಶ ಮಾಡ್ಕೋತಾ ಹೋದ್ಲು. ನಿಧಾನಕ್ಕೆ ಅವಳ ತಲೆಯಲ್ಲಿ ಇಲ್ಲದೆ ಇರೋದನ್ನೆಲ್ಲ ತುಂಬಿಸ್ತಾ ಬಂದ್ಲು. ಅದ್ರ ಪರಿಣಾಮ ಈಗ ಮಗು 3 ಹೊತ್ತು ಆ ಪಾರ್ವತಿ ಜೊತೆನೇ ಇರುತ್ತೆ. ಇದೆಲ್ಲ ನಮ್ಮ ಜನನಿಗೆ ಅರ್ಥನೇ ಆಗಲ್ಲ. ಅವಳಿಗೆ ಅವಳದೇ ಆದಂತಹ ಕೆಲಸ ಕಾರ್ಯಗಳಿರುತ್ತೆ. ಹಾಗಂತ ನಾನು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಂದೆ ಪಾರ್ವತಿ ನಂದೇ ಮಗು ಅಂತ ಅಂದರೂ ಅಂದ್ಬಿಡ್ತಾಳೆ. ಹಾಗಾಗಕ್ಕೆ ಬಿಡಬಾರ್ದು ಅಂದರೆ ಆಗಾಗ ಅನ್ನದಲ್ಲಿ ಕಲ್ ಸಿಗೋ ಥರ ನಾನು ಆ ಪಾರ್ವತಿ ಆಸೆಗೆ ಅಡ್ಡಿ ಆಗ್ತಿರ್ಬೇಕು. ಇಲ್ಲ ಅಂದರೆ ಆ ದಾಮಿನಿ ಪಾರ್ವತಿ ಇಬ್ಬರೂ ಸೇರಿಕೊಂಡು ಗ್ಯಾರಂಟಿ ನನ್ನನ್ನು ಮನೆಯಿಂದ ಹೊರಗೆ ಕಳಿಸ್ಬಿಡ್ತಾರೆ. ಯಾವತ್ತೂ ಅಷ್ಟೇ, ಅಧಿಕಾರ ಹೋದರೂ ಪರವಾಗಿಲ್ಲ, ಆದರೆ ಅಹಂಕಾರ ಮಾತ್ರ ಬಿಟ್ಕೊಡ್ಬಾರ್ದು. ಇವತ್ತು ಮಗು ಮನೆಯಲ್ಲೇ ಇರುತ್ತೆ. ಆ ಪಾರ್ವತಿ ಇದನ್ನೇ ಬಂಡವಾಳ ಮಾಡಿಕೊಂಡು ಮಗು ತಲೆಗೆ ಎಣ್ಣೆ ಹಚ್ತಾಳೆ. ಆದರೆ ಇವತ್ತು ಆ ಕೆಲಸನ ನಾನೇ ಮಾಡ್ತೀನಿ. ಮಗು ಸೇವೆ ಮಾಡೋದು ನೀನೊಬ್ಳೆ ಅಲ್ಲ ಅನ್ನೋದನ್ನು ನಾನು ತೋರಿಸ್ತೀನಿ. ಸರಿ, ಇವಾಗ ಹೇಳು ಕಂದ, ನಿನಗೆ ಡ್ಯಾಡಿ ಬಗ್ಗೆ ಕ್ಲಾಸಲ್ಲಿ ಯಾವಾಗ ಹೇಳಬೇಕು? ಇನ್ನು ಎಷ್ಟು ಟೈಮ್ ಇದೆ? ನಾಳೆನೆ. ಓ, ನಾಳೆನೇ ಹೇಳಬೇಕಾ? ಹಾಗಾದರೆ ನಾಳೆವರೆಗೂ ನೀನು ನನ್ನ ಅಪ್ಪ ಅಂತ ಕರಿಬೇಕು, ಸರಿನಾ? ಬಾರು, ಮಗು ಹುಟ್ಟಿ ಇಷ್ಟು ವರ್ಷ ಆದಮೇಲೆ ಮೊದಲನೇ ಸತಿ ಅದ್ರ ಬಾಯಲ್ಲಿ ಅಪ್ಪ ಅಂತ ಕರೆಸ್ಕೊಂಡಿದ್ದೀನಿ. ಈ ಅದೃಷ್ಟನ ಕಿತ್ಕೋಬೇಡ ಪಾರು. ಪ್ಲೀಸ್ ಪಾರು, ಸಾರಥಿನ ಅಪ್ಪ ಅಂತಾನೆ ಕರಿತೀನಿ. ಸರಿ ಬಂಗಾರಿ, ಆದರೆ ನೀನು ಶಾಲೆಯಲ್ಲಿ ಅಪ್ಪನ ಬಗ್ಗೆ ಮಾತಾಡೋರ್ಗೂ ಮಾತ್ರ ನೀನು ಸಾರಥಿನ ಅಪ್ಪ ಅಂತ ಕರಿಬೇಕು. ಆಮೇಲೆ ನೀನು ಅವರನ್ನು ಸಾರಥಿ ಅಂತಾನೆ ಕರಿಬೇಕು, ಸರಿನಾ? ಆಯ್ತು ಪಾರು, ಸೀಕ್ರೆಟ್ ಮೇಂಟೈನ್ ಮಾಡೋದು ನಂಗೇನ್ ಹೊಸ್ತಲ್ಲ ಅಲ್ಲ ಅಲ್ವಾ ಅಪ್ಪ? ಹೌದು ಮಗಳೇ, ಹೈ ಫೈ. ಸರಿ, ಹಾಗಾದ್ರೆ ಇವತ್ತು ನಾವು ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ, ಶಾಪಿಂಗ್ ಮಾಡ್ಕೊಂಬರೋಣ. ನಿನ್ಗೆ ಏನೇನು ಬೇಕೋ ನಾನು ಎಲ್ಲ ಕೊಡಿಸ್ತೀನಿ, ಸರಿನಾ? ಓಕೆ ಡನ್ ಸಾರಥಿ. ಅಲ್ಲ 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 ಅಪ್ಪ. ಹಾ. ಹಾಗಾದ್ರೆ ಈಗಲೇ ಶಾಪಿಂಗ್ ಹೋಗೋಣ. ಆಯ್ತು, ಹೋಗೋಣ. ಅಂದ್ರೆ ನಮ್ಮ ಪುಟಾಣಿನ ಹೊರಗೆ ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಯಾಕೆ ಪಾರು? ಯಾಕೆ ಅಂದರೆ ಇವತ್ತು ಭಾನುವಾರ, ಜನನಿ ಕೆಲ್ಸಕ್ಕೆ ಹೋಗಿಲ್ಲ, ಮನೇಲೇ ಇದ್ದಾಳೆ. ಅವಳು ಹ್ಞೂ ಅಂದರೆ ಮಾತ್ರ ನೀವು ನಮ್ಮ ಪುಟಾಣಿನ ಹೊರಗಡೆ ಕರ್ಕೊಂಡು ಹೋಗೋದಕ್ಕಾಗೋದು. ಅಯ್ಯೋ ದೇವ್ರೆ, ಮಗು ಜೊತೆ ಆಚೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ನೀನು ಹೇಳ್ತಾ ಇರೋದು ಕೇಳಿದ್ರೆ ಹೊರಗಡೆ ಹೋಗೋದಕ್ಕೆ ಆಗುತ್ತೋ ಇಲ್ವೋ? ಹೋಗೋಣ ಬನ್ನಿ. ಹೋಗೋಣ ಕಂದ, ಆದರೆ ಮಮ್ಮಿ ಪರ್ಮಿಷನ್ ಬೇಕಲ್ಲ. ನಾನ್ ಕೇಳ್ತೀನಿ. ಬಂಗಾರಿ, ನೀನು ಕೇಳಿದ್ರು ಒಪ್ಪಲ್ಲ ಕಂದ. ಹೌದಾ? ಮತ್ತೀಗ ಏನ್ ಮಾಡ್ಬೇಕು? ಜೊತೆಗೆ ಬಂದರೆ ಜನನಿನ ಒಪ್ಸೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಹೌದಾ? ಏನು ಸರ್ತಿ ಅದು? ಬಂಗಾರಿ, ಈಗ ನಾನು ಹೇಳ್ದಂಗೆ ಕೇಳಿದ್ರೆ ನೀನು ಅಪ್ಪನ ಜೊತೆ ಅಲ್ಲ ಸಾರಥಿ ಜೊತೆ ಹೊರಗಡೆ ಹೋಗ್ಬೋದು. ಹಾಗೆ ಅಪ್ಪನ ಬಗ್ಗೆ ಮಾತಾಡೋದಕ್ಕೆ ವಿಷಯನೂ ತಿಳ್ಕೊಬೋದು. ಓಕೆನಾ? ಓಕೆ.
ಓಕೆ. ಹಂಗಾದ್ರೆ ಹಿಂಗೆ ಮಾಡಬೇಕು. ಮಾಡ್ತೀನಿ. ಈಗ ಹೇಳ್ದಾಗ ಮಾಡು. ಓಕೆ ಅಂಬಾರಿ ತಾತ. ಬರೋ, ನಾನು ಸ್ವಲ್ಪ ಆಚೆ ಹೋಗ್ಬಿಡ್ತೀನಿ. ಯಜಮಾನ್ರೆ ಬರೋದು ಎಷ್ಟೊತ್ತಾಗುತ್ತೆ? ಜಾಸ್ತಿ ಹೊತ್ತೇನಾಗಲ್ಲ, ಬೇಗ ಬಂದ್ಬಿಡ್ತೀನಿ. ಸರತಿ ನಾನು ಬರ್ತೀನಿ. ಯಾಕೆ ಪುಟಾಣಿ? ಭಾವ ಹೊರಗೆ ಹೋಗ್ತಿದ್ದಾರೆ, ನಿಂಗೇನಾದ್ರೂ ಬೇಕಿತ್ತಾ? ಗೊತ್ತಾಯ್ತು ಬಿಡು, ನಿಂಗೆ ಚಾಕ್ಲೇಟ್ ಬೇಕು ತಾನೆ? ಭಾವ ಬರ್ತಾ ಪುಟಾಣಿಗೆ ಚಾಕ್ಲೇಟ್ ತಂದ್ಬಿಡಿ. ಚಾಕ್ಲೇಟಾ? ಅದಕ್ಕೇನಂತೆ ಪುಟಾಣಿ, ನಾನು ಹೋಗಿ ತೊಗೊಂಬರ್ತೀನಿ. ಬರೀ ಚಾಕ್ಲೇಟ್ ಮಾತ್ರ ಸಾಕಾ ಅಥವಾ ಬೇರೆ ಏನಾದರೂ ಬೇಕಾ? ನನಗೇನು ಬೇಡ. ಮತ್ತ್ಯಾಕೆ ಹಠ ಮಾಡ್ತಿದ್ಯಾ? ಏನಿಲ್ಲಮ್ಮ, ಮಗು ದೊಡ್ಡ ಯಜಮಾನ್ರ ಜೊತೆ ಆಚೆ ಹೋಗಬೇಕು ಅಂತ ಆಸೆ ಪಡ್ತಿದೆ. ಹೌದಾ ಪುಟ್ಟಿ? ಹಾಗೆಲ್ಲ ಮಾಡಬಾರ್ದು. ಭಾವಂಗೆ ಹೊರಗಡೆ ಕೆಲಸ ಇರುತ್ತಲ್ವಾ, ನೀನು ಯಾಕೆ ಡಿಸ್ಟರ್ಬ್ ಮಾಡ್ತೀಯ? ಅವ್ರಿಗೆ ಹಠ ಮಾಡಬಾರ್ದು, ಸರಿನಾ? ಅಯ್ಯೋ ಇಲ್ಲ ಮಜಾನಿ, ನನಗೇನಂತ ಇಂಪಾರ್ಟೆಂಟ್ ಕೆಲಸ ಏನೂ ಇಲ್ಲ. ಫ್ರೀ ಆಗಿದ್ದೀನಿ ಅಂತ ಹಾಗೆ ಸುತ್ತಾಡ್ಕೊಂಬರೋಣ ಅಂತ ಅಂದ್ಕೊಂಡೆ ಅಷ್ಟೇ. ಆದಿತ್ಯ, ನೀನು ಫ್ರೀ ಆಗಿದ್ರೆ ನೀನು ಹೆಂಡತಿನ ಜೊತೆ ಕರ್ಕೊಂಡು ಹೋಗಪ್ಪ. ಪಾಪ ಅವಳಿಗೂ ಮನೇಲಿ ಇದ್ದು ಬೇಜಾರಾಗಿರುತ್ತೆ. ಹೌದು ಭಾವ, ಚಿಕ್ಕಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಅಕ್ಕ, ನೀವು ಭಾವನ ಜೊತೆ ಹೋಗಿ ಬನ್ನಿ. ಅಯ್ಯಯ್ಯೋ, ಇವತ್ತಾ? ಆಗಲ್ಲಪ್ಪ, ಇವತ್ತು ಸಾವಿತ್ರಕ್ಕ ಬೇರೆ ಕೆಲ್ಸಕ್ಕೆ ಬಂದಿಲ್ಲ. ನನಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ ಜನನಿ. ಹೌದಾ? ಸರಿ ಬಿಡಿ. ಸರಿ, ನಾನೇನು ಹೊರಡ್ತೀನಿ. ಸರತಿ ನಾನು ಬರ್ತೀನಿ. ಕಂದ, ಹಾಗೆಲ್ಲ ಹಠ ಮಾಡಬಾರ್ದು ಪುಟ. ನನಗೇನು ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತ ತುಂಬ ಆಸೆ ಇದೆ. ಆದರೆ ಮಮ್ಮಿ ಒಪ್ಬೇಕಲ್ವಾ? ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ವಲ್ಲ. ಅಯ್ಯೋ ಭಾವ, ನನಗೇನು ತೊಂದರೆ ಇಲ್ಲ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ಅಷ್ಟೇ. ಅಯ್ಯೋ ಏನು ಮಜಾನಿ, ನಮ್ಮ ಪುಟಾಣಿನ ಆಚೆ ಕರ್ಕೊಂಡು ಹೋಗೋದಕ್ಕೆ ನನಗೆ ತೊಂದರೆ ಆಗುತ್ತಾ? ನಾನು ಫ್ರೀನೇ ಇದ್ದೀನಪ್ಪ. ನಾನು ಪುಟಾಣಿನ ಬೇಕಾದ್ರೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಆದರೆ ನೀನು ಒಪ್ಪಿಗೆ ಕೊಟ್ಟರೆ ಮಾತ್ರ. ಆಯಿತು ಭಾವ, ನಿಮಗೇನು ತೊಂದರೆ ಇಲ್ಲ ಅಂದರೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಹಾಗಿದ್ರೆ ಕರ್ಕೊಂಡು ಹೋಗ್ಲಾ? ಸರಿ, ಹೋಗಿ ಬನ್ನಿ. ಥ್ಯಾಂಕ್ ಯು ಮಮ್ಮಿ. ಯು ವೆಲ್ಕಮ್ ಬಂಗಾರಿ. ಹೋಗ್ಬಾ, ಹುಷಾರು. ಕಂದ, ಇವತ್ತು ಮಮ್ಮಿ ಹೇಳ್ತಾ ಇದ್ದಾರೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ಮೇಲೆ ಈ ಥರ ಹಠ ಮಾಡಬಾರ್ದು, ಜಾಣೆ. ಹೋಗಿ ಬರ್ತೀವಿ. ಹೊಡೋಣವಾ? ಒಂದು ನಿಮಿಷಪ್ಪ. ನೋಡು ಬಂಗಾರಿ, ನೀನು ನಿನ್ನ ದೊಡ್ಡಪ್ಪನ ಹತ್ರ ಏನೋ ತಗೋಬೇಡ. ಸಿಕ್ಕಿದ್ನೆಲ್ಲ ತಿನ್ಬೇಡ. ಬೇಗ ಮನೆಗೆ ಬಂದ್ಬಿಡ್ಬೇಕು, ಆಯ್ತಾ? ಆಯ್ತು. ನಂಗೆ ಯಾವ ಭಯನೂ ಇಲ್ಲ, ಯಾಕೆ ಅಂದ್ರೆ ನನ್ನ ಜೊತೆಗೆ ಅಪ್ಪ ಇದ್ದಾರೆ. ಕಂದ, ಏನಂದೆ ನೀನು? ಹೇಳಿದ್ ಕೇಳಿಸ್ಲಿಲ್ವಾ ಜನನಿ? ಅಪ್ಪ ಅಂದ್ಲು.
ಅಂದರೆ ದೊಡ್ಡಪ್ಪ ಅಂತ ಹೇಳೋದಕ್ಕೆ ಹೋಗಿ ಅಪ್ಪ ಅಂತ ಅಂದಿರಬೇಕು ಅಲ್ವಾ ಪುಟಿ? ಬನ್ನಿ ನಾವು ಹೋಗೋಣ ಸಾರಥಿ. ಹಾಂ ಸರಿ ಕಂದ, ಹೋಗೋಣ, ಬರ್ತೀವಿ.